ಮೈಸೂರು ಸಂಸ್ಥಾನ ಮಾಡಿದಷ್ಟು ಕೆಲಸನ ಯಾವ ಸಂಸ್ಥಾನ ಕೂಡ ಇಡೀ ದೇಶದಲ್ಲಿ ಮಾಡಿಲ್ಲ. ರಾಜರ ಮನೆತನದವರು ಯಾವತ್ತಿದ್ರು ರಾಜರಾಗೇ ಇರಬೇಕು, ರಾಜಕೀಯಕ್ಕೆ ಬರಕ್ಕೆ ಹೋಗ್ಬಾರ್ದು. ಇವತ್ತಿನ ವ್ಯವಸ್ಥೆ, ಇವತ್ತಿನ ರಾಜಕೀಯದ ಈ ಒಂದು ಕೆಟ್ಟ ಪರಿಣಾಮ, ಕೆಟ್ಟ ವ್ಯವಸ್ಥೆಗಳಲ್ಲಿ ನಮ್ಮ ಮೈಸೂರು ಮಹಾರಾಜರು ಯಾವುದೇ ಕಾರಣಕ್ಕೂ ರಾಜಕೀಯ ವ್ಯವಸ್ಥೆಗೆ ಬರಬಾರ್ದು, ಚುನಾವಣೆಗೆ ನಿಲ್ಲಬಾರ್ದು. ರಾಜರ ಮನೆತನದವರು ಬಂದು ರಾಜಕೀಯಕ್ಕೆ ಬಂದೇ ಜನಕ್ಕೆ ಸೇವೆ ಮಾಡಬೇಕು ಅನ್ನೋದೇನು ಅವ್ರಿಗಿಲ್ಲ. ಅವರು ಮಹಾರಾಜರಾಗೆ ಉಳ್ಕೋಬೇಕು. ಅವ್ರು ಯಾವತ್ತೂ ಕೂಡ ನಮ್ಮ ಕರ್ನಾಟಕದ ಇಡೀ ದೇಶಕ್ಕೆ ಧ್ರುವತರ ಇದ್ದಾಗೆ ಅವ್ರು ಯಾವುದೇ ಕಾರಣಕ್ಕೂ ಕೂಡ ಮಾಡಬಾರ್ದು. ಅದು ರಾಜರ ಮನೆತನಕ್ಕೆ ಸೂಕ್ತ ಅಲ್ಲ ಅನ್ನೋದು ನನ್ನ ಅಭಿಪ್ರಾಯ. ರಾಜರು ರಾಜರಾಗೆ ಇದ್ರೆ ಉತ್ತಮ. ಅವ್ರನ್ನ ಪ್ರಧಾನಮಂತ್ರಿ ಮಾಡೋದು ಚೆನ್ನಾಗಿರುತ್ತೆ, ಮುಖ್ಯಮಂತ್ರಿ ಮಾಡೋದು ಚೆನ್ನಾಗಿರುತ್ತೆ. ದೇಶದಲ್ಲಿ ಇದೀಗ ಲೋಕಸಭೆ ಚುನಾವಣೆ ರಂಗೇರ್ತಾ ಇದೆ. ಆದರೆ ರಾಜ್ಯದಲ್ಲಿ 28 ಲೋಕಸಭಾ ಕ್ಷೇತ್ರಗಳು ರಂಗೇರ್ತಾ ಇರುವಂಥದ್ದು. ಆದರೆ ಈಗ ಒಂದೇ ಒಂದು ಕ್ಷೇತ್ರ, ಅದು ಕೂಡ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ ಬಹಳಷ್ಟು ಚರ್ಚೆಯಲ್ಲಿರುವಂಥದ್ದು. ಯಾರಿಗೆ ಟಿಕೆಟ್ ನೀಡಬೇಕು, ಯಾರನ್ನ ಬಿಡಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ನಡೀತಾ ಇದೆ. ಆದರೆ ಈಗ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ಈಗ ಒಂದು ಹೆಸರು ಮನೆತನ, ಒಂದು ರಾಜ್ಯರ ಮನೆತನ ಹೆಸರು ಕೇಳಿ ಬರ್ತಾ ಇದೆ. ಅದು ಮೈಸೂರು ರಾಜ್ಯರ ಮನೆತನ ಆಗಿರುವಂಥ ಯದುವೀರ್ ಒಡೆಯವರ ಹೆಸರು. ಹಾಗಾದರೆ ಈ ರಾಜ್ಯ ಮನೆತನ ಈಗ ರಾಜಕೀಯಕ್ಕೆ ಬರೋದು ಎಷ್ಟು ಮಟ್ಟಿಗೆ ಸರಿ? ಜನಗಳ ಅಭಿಪ್ರಾಯ ಏನು? ಜನ ಏನು ಹೇಳ್ತಾರೆ? ರಾಜರ ಥರನೇ ಇರಬೇಕು, ಮಂತ್ರಿ ಥರ ಇರಬೇಕಾ? ಏನು ಹೇಳ್ತಾರೆ ಜನ? ಬನ್ನಿ ಕೇಳೋಣ. ಸರ್, ಮೈಸೂರು ರಾಜ ಮನೆತನದವರಿಗೆ ಅವ್ರದ್ದೇ ಆದಂಥ ಒಂದು ಹಿರಿಮೆ ಇದೆ ಮತ್ತು ಅವ್ರಿಗೆ ಆದಂಥ ಒಂದು ಒಳ್ಳೆಯ ಹೆಸರಿದೆ. ಬಹುಶಃ ಇಡೀ ದೇಶದಲ್ಲಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಮೈಸೂರು ಸಂಸ್ಥಾನ ಮಾಡಿದಷ್ಟು ಕೆಲಸನ ಯಾವ ಸಂಸ್ಥಾನ ಕೂಡ ಇಡೀ ದೇಶದಲ್ಲಿ ಮಾಡಿಲ್ಲ. ಪ್ರತಿಯೊಂದು ವಿಚಾರದಲ್ಲೂ ಕೂಡ ಅವರೊಂದು ಮೈಲಿಗಲ್ಲು ಸ್ಥಾಪನೆ ಮಾಡಿದ್ದಾರೆ. ಮತ್ತು ಡೆವಲಪ್ಮೆಂಟ್ ಇರ್ಬೋದು, ಮತ್ತೊಂದು ಇರ್ಬೋದು, ಇಡೀ ಮೈಸೂರು ರಾಜ್ಯನ ಕಟ್ಟೋದ್ರಲ್ಲಿ ಮೈಸೂರು ರಾಜ ಮನೆತನದ ಪಾತ್ರ ತುಂಬ ದೊಡ್ಡದಿದೆ. ಇಡೀ ಕರ್ನಾಟಕ ರಾಜ್ಯದಾದ್ಯಂತ ಅವರನ್ನು ಒಂದು ಪೂಜ್ಯ ಭಾವನೆಯಲ್ಲಿ ನೋಡುವಂಥ ಒಂದು ವ್ಯವಸ್ಥೆ ಇದೆ. ಮೈಸೂರು ಮಹಾರಾಜ ಪೂಜ್ಯ ಭಾವನೆ ಇವತ್ತಿಗೂ ಕೂಡ ಇದೆ, ಮುಂದಕ್ಕೂ ಇರುತ್ತೆ. ಇವತ್ತಿನ ವ್ಯವಸ್ಥೆ, ಇವತ್ತಿನ ರಾಜಕೀಯದ ಈ ಒಂದು ಕೆಟ್ಟ ಪರಿಣಾಮ, ಕೆಟ್ಟ ವ್ಯವಸ್ಥೆಗಳಲ್ಲಿ ನಮ್ಮ ಮೈಸೂರು ಮಹಾರಾಜರು ಯಾವುದೇ ಕಾರಣಕ್ಕೂ ರಾಜಕೀಯ ವ್ಯವಸ್ಥೆಗೆ ಬರಬಾರ್ದು, ಚುನಾವಣೆಗೆ ನಿಲ್ಲಬಾರ್ದು. ಆ ವ್ಯವಸ್ಥೆಗೆ ಬಂದಾಗ ಏನಾಗುತ್ತೆ, ಅವರ ನಡೆ ನುಡಿ ಎಲ್ಲ ಬದಲ ಮಾಡ್ಕೋಬೇಕಾಗತ್ತೆ. ಮತ್ತು ಮಾಡಬಾರ್ದೇ ಮಾಡಬೇಕಾಗತ್ತೆ. ಪ್ರತಿದಿನ ಸುಳ್ಳು ಹೇಳಬೇಕಾದಂಥ ಸಂದರ್ಭ ಬರುತ್ತೆ. ಮತ್ತು ಕೆಲಸಕ್ಕೆ ಬರದೇ ಇರೋರ ಕೈನಲ್ಲಿ ಕೂಡ ಅವರು ಮಾತು ಕೇಳೋವಂಥ ಸಮಸ್ಯೆ ಆಗಿಬಿಡುತ್ತೆ. ಅವೆಲ್ಲ ಉದ್ದೇಶ ಇಟ್ಕೊಂಡು ದಯವಿಟ್ಟು ನಮ್ಮ ಮೈಸೂರು ಮಹಾರಾಜರು ನಮ್ಮ ಹೆಮ್ಮೆ, ಕರ್ನಾಟಕದ ಹೆಮ್ಮೆ ಅವರು ಯದುವೀರವರು. ಅವ್ರು ಯಾವುದೇ ಕಾರಣಕ್ಕೂ ಈ ಕಲುಷಿತ ರಾಜಕಾರಣಕ್ಕೆ ಯಾವುದೇ ಪಾರ್ಟಿ ಆಗಿರಲಿ, ಅದು ಯಾವ ಪಾರ್ಟಿ ವಿಚಾರಕ್ಕೂ ಕೂಡ ಅವ್ರು ಬಂದು ಎಲೆಕ್ಷನ್ ಕಂಟೆಸ್ಟ್ ಮಾಡಬಾರ್ದು. ಈ ಹಿಂದೆ ಕೂಡ ಅವರ ಶ್ರೀಕಂಠ ಒಡೆಯರು ಏನು ಮೈಸೂರು ಮಹಾರಾಜರು ಹಿಂದಿನ ಮಹಾರಾಜರಾಗಿದ್ದು, ಅವರು ಕೂಡ ಕಳೆದ ಬಾರಿ 2 ಲೋಕಸಭೆ ಸ್ಪರ್ಧೆ ಮಾಡಿ ಸೋತಿದ್ದಾರೆ. ಅದಕ್ಕೆ ಮುಂಚೆ ಗೆದ್ದಿದ್ರು. ಅವರ ಸೋತಂಥ ನೆನಪುಗಳು ಕೂಡ ರಾಜಮಾತೆ ಅವರಿಗೆ ಅದರಿಂದ ಆದಂಥ ನೋವು ಮತ್ತೊಂದೆಲ್ಲ ತುಂಬ ಚೆನ್ನಾಗಿ ಜ್ಞಾಪಕ ಇರುತ್ತೆ. ಈಗ ಯದುವೀರವ್ರಿಗೆ ಗೊತ್ತಿಲ್ಲ ಕೂಡ ರಾಜಮಾತೆ ಪ್ರಮೋದಾದೇವಿಯವರು ಕೂಡ ಈ ಒಂದು ನಿಟ್ಟಿನಲ್ಲಿ ಸರಿಯಾದ ಒಂದು ಡಿಸಿಷನ್ ತೊಗೊಂಡು ಯಾವುದೇ ಕಾರಣಕ್ಕೂ ಮೈಸೂರು ಮಹಾರಾಜನ ಈ ಚುನಾವಣಾ ವ್ಯವಸ್ಥೆಗೆ ತರಬಾರ್ದು. ಈ ಚುನಾವಣಾ ವ್ಯವಸ್ಥೆಗೆ ತಂದರೆ ಏನಾಗುತ್ತೆ, ಅವ್ರಿಗಿರೋವಂಥ ಒಂದು ದೊಡ್ಡ ಗೌರವ ಏನಾಗುತ್ತೆ, ಅದು ಕಡಿಮೆ ಆಗುತ್ತೆ. ಇದನ್ನು ನಾವು ಯಾರು ಕೂಡ ಇಷ್ಟಪಡೋದಿಲ್ಲ. ಅವರು ಮಹಾರಾಜರಾಗೆ ಉಳ್ಕೋಬೇಕು. ಅವ್ರು ಯಾವತ್ತೂ ಕೂಡ ನಮ್ಮ ಕರ್ನಾಟಕದ ಇಡೀ ದೇಶಕ್ಕೆ ಧ್ರುವತರ ಇದ್ದಾಗೆ ಅವ್ರು ಯಾವುದೇ ಕಾರಣಕ್ಕೂ ಕೂಡ ಮಾಡಬಾರ್ದು. ಅದೇ ರೀತಿ ಡಾಕ್ಟರ್ ಮಂಜುನಾಥ್ ಅವರು ಕೂಡ ಈ ಕರ್ನಾಟಕದ ಈ ಒಂದು 2 ವ್ಯವಸ್ಥೆ, ಬೆಂಗಳೂರು ಗ್ರಾಮಾಂತರ ಮತ್ತು ಮೈಸೂರು ಕೊಡಗು ಸಂಸ್ಥಾನದ ಏನು 2 MP ಟಿಕೆಟ್ ಇದೆಯಲ್ಲ, ಇವೆರಡು ತುಂಬ ಚರ್ಚೆ ಆಗ್ತಾ ಇರುವಂಥ ವಿಷಯ. ಡಾಕ್ಟರ್ ಮಂಜುನಾಥ್ ಅವರು ಕೂಡ ಅವರ ಒಂದು ವೃತ್ತಿನ ತುಂಬ ದೊಡ್ಡ ಹೆಸರು ಮಾಡಿರುವಂಥವ್ರು, ತುಂಬ ಸಾಧನೆ ಮಾಡಿರುವಂಥವ್ರು. ಇವತ್ತಿನ ಕೆಟ್ಟ ಕಲುಷಿತ ವಾತಾವರಣದಲ್ಲಿ ಡಾಕ್ಟರ್ ಮಂಜುನಾಥ್ ಅವರು ಕೂಡ ರಾಜಕಾರಣಕ್ಕೆ ಬರಬಾರ್ದು. ಪ್ರತಿದಿನ ಏನಾಗುತ್ತೆ, ಅದು ಅವರ ಒಂದು ವ್ಯಕ್ತಿತ್ವಕ್ಕೆ, ಅವರ ಒಂದು ಕ್ಯಾಲಿಬರ್ಗೆ ಅದು ಸರಿ ಅನಿಸೋದಿಲ್ಲ. ಏನು ಡಿಸಿಷನ್ ಮಾಡ್ತಾರೋ ಮಾಡಲಿ. ನಮ್ಮ ವಿಚಾರ ವೈಯಕ್ತಿಕವಾಗಿ ನಾವೆಲ್ಲ ಏನಾಗುತ್ತೆ, ಅವರನ್ನು ದೊಡ್ಡ ಸ್ಥಾನದಲ್ಲಿ ನೋಡ್ತಾ ಇದ್ದೀವಿ. ಮಂಜುನಾಥ್ ಮತ್ತು ಮೈಸೂರು ಮಹಾರಾಜರನ್ನ ಈ ಒಂದು ಕೆಟ್ಟ ಕಲುಷಿತ ವಾತಾವರಣಕ್ಕೆ ಬಂದು ಕೂಡ ಅವರು ತುಂಬ ಸಣ್ಣವರು ಆಗಿಬಿಡ್ತಾರೆ. ದಯವಿಟ್ಟು ಆ ವಿಚಾರದಲ್ಲಿ ಇಬ್ಬರು ದೊಡ್ಡವರಿದ್ದಾರೆ, ಸೂಕ್ತ ನಿರ್ಧಾರ ಕೈಗೊಂಡು ಇಡೀ ವ್ಯವಸ್ಥೆನ, ಹಿಂದಿನ ವ್ಯವಸ್ಥೆನ ಅರ್ಥ ಮಾಡಿಕೊಂಡು ಈ ಕಲುಷಿತ ರಾಜಕಾರಣದಿಂದ ದೂರ ಇರೋದು ತುಂಬ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ಮೊದಲನೇದಾಗಿ ಡಾಕ್ಟರ್ ಮಂಜುನಾಥ್ ಅವರ ಆಯ್ಕೆ ಸೂಕ್ತವಾಗಿದೆ. ಬೆಂಗಳೂರು ಗ್ರಾಮಾಂತರಕ್ಕೆ DK ಸುರೇಶ್ ಅವರ ವಿರುದ್ಧವಾಗಿ ಅಂಥ ಕ್ಯಾಂಡಿಡೇಟು ಸೂಕ್ತ ಇದೆ. ಈ ಬಾರಿ ಬೆಂಗಳೂರು ಗ್ರಾಮಾಂತರ BJP ಗೆಲ್ಲದಲ್ಲಿ ಯಾವುದೇ 2 ಮಾತಿಲ್ಲ, ಗೆದ್ದೇ ಗೆಲ್ತಾರೆ. ಎರಡನೇದಾಗಿ ಮೈಸೂರು ಕೊಡಗು ವಿಚಾರದಲ್ಲಿ ನಾನು ರಾಜಕೀಯವಾಗಿ ಮಾತಾಡೋಕ್ಕೆ ಹೋಗೋದಿಲ್ಲ. ನನಗೆ ರಾಜರ ಮನೆತನ ಅಂದರೆ ಒಂದು ಗೌರವ ಇದೆ. ರಾಜರ ಮನೆತನದವರು ಯಾವತ್ತಿದ್ರು ರಾಜರಾಗೇ ಇರಬೇಕು, ರಾಜಕೀಯಕ್ಕೆ ಬರಕ್ಕೆ ಹೋಗ್ಬಾರ್ದು. ಕಾರಣ ಇಷ್ಟೇ, ಆಗಿನ ರಾಜಕೀಯಕ್ಕೂ ಈಗಿನ ರಾಜಕೀಯಕ್ಕೂ ತುಂಬ ವ್ಯತ್ಯಾಸ ಇದೆ. ರಾಜರ ಮನೆತನದವರು ಬಂದು ರಾಜಕೀಯಕ್ಕೆ ಬಂದೇ ಜನಕ್ಕೆ ಸೇವೆ ಮಾಡಬೇಕು ಅನ್ನೋದೇನು ಅವ್ರಿಗಿಲ್ಲ. ಮೈಸೂರು ಮತ್ತು ಕೊಡಗು ಕ್ಷೇತ್ರದಲ್ಲಿ ಅವ್ರು ಆಲ್ರೆಡಿ ರಾಜರು ಬಿಟ್ಕೊಟ್ಟಂಥ ಜಾಗಗಳಲ್ಲೇ ಜನ ಬದುಕ್ತಾ ಇರೋವಂಥದ್ದಲ್ಲಿ
ಆದ್ದರಿಂದ ಇವತ್ತು ಅವರು ಸಂಸದರಾಗಿ ಅವ್ರಿಗೊಂದು ಚೌಕಟ್ಟು ಬರುತ್ತಾಗ ಆ ಚೌಕಟ್ಟಲ್ಲೇ ಕೆಲಸ ಮಾಡಬೇಕಾಗತ್ತೆ. ಈಗ ಯಾವುದೇ ರೀತಿಯಾದಂಥ ಚೌಕಟ್ಟಿಲ್ಲ, ಏನು ಬೇಕಾನೋ ಮಾಡ್ಬೋದು ಅವರು. ನಾಳೆ ದಿವಸ ಈಗ ಎಲ್ಲ ಜನ ಅವರನ್ನು ಇಷ್ಟಪಡೋವಂಥದ್ದು ಇದೆ. ಈ ಒಂದು ಪಕ್ಷಕ್ಕೆ ಅಂತ ಬಂದಾಗ ವಿರೋಧ ಮಾಡೋರು ಇರ್ತಾರೆ, ಇಷ್ಟಪಡೋರು ಇರ್ತಾರೆ. ಆದ್ದರಿಂದ ರಾಜರಾಗೇ ಇದ್ದರೆ ಉತ್ತಮ. ನಾನು ಅವ್ರನ್ನ ಹಂಗೆ ನೋಡೋಕ್ಕೆ ಇಷ್ಟಪಡ್ತೀನಿ. ಸಾಕಷ್ಟು ಜನ ಹೇಳ್ತಾ ಇದ್ದಾರೆ ಒಂದ್ ಕಡೆ ಯಡಿಯೂರಪ್ಪ ಅವರು ಕೊಟ್ಟರೆ ಚೆನ್ನಾಗಿರುತ್ತೆ. ಅಲ್ಲಲ್ಲ, ಅವ್ರನ್ನ ಪ್ರಧಾನಮಂತ್ರಿ ಮಾಡೋದು ಚೆನ್ನಾಗಿರುತ್ತೆ, ಮುಖ್ಯಮಂತ್ರಿ ಮಾಡೋದು ಚೆನ್ನಾಗಿರುತ್ತೆ. ಆದರೆ ನಾನು ಹೇಳೋವಂಥದ್ದು ರಾಜರಾಗಿರಬೇಕು ಅಂತ. ಅವ್ರ ಕೈಲಿ ಆಗಲ್ಲ ಅಂತಲ್ಲ, ಸೂಕ್ತವಾದಂಥ ಅಭ್ಯರ್ಥಿ ಓಕೆ. ಆದರೆ ರಾಜಕೀಯವಾಗಿ ಒಂದು ಚೌಕಟ್ಟಲ್ಲಿ ಕೆಲಸ ಮಾಡೋವಂಥದ್ದು ಬರುತ್ತೆ. ಹೌದು, ಹೈಕಮಾಂಡ್ ಇರ್ತಾರೆ, ನಾಳೆ ಅಲ್ಲೆಲ್ಲ ಹೋಗೋದು ಅವ್ರು ಕೊಡೋ ವೆಹಿಕಲಲ್ಲಿ ಓಡಾಡಬೇಕಾಗತ್ತೆ. ಆಮೇಲೆ ಒಂದು ಸಿಸ್ಟಮ್ ಅಂತ ಇರುತ್ತೆ, ಅದನ್ನು ಫಾಲೋ ಮಾಡಬೇಕಾಗತ್ತೆ. ಅದು ರಾಜ್ಯದ ಮನೆತನಕ್ಕೆ ಸೂಕ್ತ ಅಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಕೊನೆಯದಾಗಿ ಎಲ್ಲರಿಗೂ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಎಲ್ಲರಿಗೂ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ರಾಜ್ಯದಲ್ಲಿ ಇನ್ನೇನು ಬರೋ ತಿಂಗಳಲ್ಲಿ ಚುನಾವಣೆ ಇದೆ. ಮತ್ತೊಮ್ಮೆ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗಬೇಕು, ನಮ್ಮ ದೇಶಕ್ಕೆ ಅವಶ್ಯಕತೆ. 28 ಲೋಕಸಭಾ ಕ್ಷೇತ್ರದಲ್ಲಿ 28 BJP ಗೆಲ್ಲಬೇಕು, BJP ಗೆಲ್ಲುತ್ತೆ. ಎಲ್ಲರೂ ದಯವಿಟ್ಟು ತಪ್ಪದೇ ವೋಟ್ ಮಾಡಿ ನರೇಂದ್ರ ಮೋದಿರವರ ಬಲವನ್ನು ಮತ್ತಷ್ಟು ಗಟ್ಟಿಪಡಿಸೋ ನಿಟ್ಟಿನಲ್ಲಿ ಎಲ್ಲರೂ ಸೇರಿ ಒಟ್ಟಿಗೆ ಕೆಲಸ ಮಾಡೋಣ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೇನೆ. ಎಸ್, ನೋಡಿದ್ರಲ್ಲ, ಪ್ರತಿಯೊಬ್ಬರು ಕೂಡ ತಮ್ಮ ತಮ್ಮ ಹೇಳಿಕೆಗಳನ್ನು ಕೊಡ್ತಾ ಇದ್ರು. ಅಂದರೆ ರಾಜ್ಯ ಮನೆತನದವರು ರಾಜ್ಯರಾಗೇ ಇರಬೇಕು ಹೊರತು ಮಂತ್ರಿ ಆಗಬಾರ್ದು. ಅಂದರೆ ಯಾಕಂದರೆ ರಾಜ್ಯ ಮನೆತನದ ಅಂದರೆ ಮೈಸೂರು ರಾಜ್ಯ ಮನೆತನ ಅಂತಂದರೆ ಅದಕ್ಕೆ ಆದಂಥ ಒಂದು ಗೌರವ ಇದೆ, ಅದಕ್ಕೆ ಆದಂಥ ಒಂದು ಘನತೆ ಇದೆ. ಅದಕ್ಕೋಸ್ಕರ ರಾಜಕೀಯಕ್ಕೆ ಬರಬೇಡಿ, ಯಾಕಂದರೆ ಈಗಿನ ರಾಜಕೀಯಕ್ಕೂ ಹೋದ ರಾಜಕೀಯಕ್ಕೂ ಬಹಳ ವ್ಯತ್ಯಾಸ ಇದೆ ಅನ್ನುವಂಥ ಮಾತುಗಳನ್ನು ಹೇಳ್ತಾ ಇದ್ರು. ಕ್ಯಾಮ್ರಾ ಪರ್ಸನ್ ಸಾಗರ್ ಜೊತೆ ನಾನು ಸಿರಾಜ್ ವಾಲಿಕರ್, ಸ್ಪೀಡ್ ಪ್ಲಸ್ ಕರ್ನಾಟಕ, ಬೆಂಗಳೂರು. ಸ್ಪೀಡ್ ಪ್ಲಸ್ ಕರ್ನಾಟಕ.